ಮುಸ್ಲಿಂ ಅಸಮಾಧಾನ ಲಾಭ ಆಗಿದ್ದು ಎಸ್ಡಿಪಿಐಗೆ ನಷ್ಟವಾಗಿದ್ದು ಕಾಂಗ್ರೆಸ್ಗೆ. ದಾವಣಗೆರೆ ದಕ್ಷಿಣದ ಫಲಿತಾಂಶದ ಸಂದೇಶ ಏನ್ ಗೊತ್ತಾ? ಸಮುದಾಯದ ಪ್ರತಿಷ್ಠೆಯಾಗಿ ಟರ್ನ್ ಪಡೆದಂತಹ ಕೈ ನಾಯಕರ ವೈಯಕ್ತಿಕ ಪ್ರತಿಷ್ಠೆ, ಟಿಕೆಟ್ ಸಿಗದಿದ್ದನ್ನ ಮುಸ್ಲಿಮರ ಸ್ವಾಭಿಮಾನದ ವಿಚಾರ ಎಂಬಂತೆ ಪ್ರಚಾರ ಮಾಡಲಾಗಿತ್ತು. ಮುಸ್ಲಿಂ ಸಮುದಾಯವನ್ನ ಸಮರ್ಥ ವಿರುದ್ಧ ವ್ಯವಸ್ಥಿತವಾಗಿ ಎತ್ತಿಕಟ್ಟುವಂತಹ ಕೆಲಸ ಕೂಡ ಆಗಿತ್ತು. ಕಾಂಗ್ರೆಸ್ಗೆ ಈ ಬಾರಿ ಪಾಠ ಕಲಿಸಬೇಕು ಎಂಬ ಹಂತಕ್ಕೆ ತಂದಂತಹ ಆ ವರ್ಗ ಇದರ ಸಂಪೂರ್ಣ ಲಾಭವನ್ನ ಪಡೆದುಕೊಂಡಿದ್ದು ಮಾತ್ರ ಎಸ್ಡಿಪಿಐ ಪಕ್ಷ. 75,000 ಮುಸ್ಲಿಮರ ಮತ ಪೈಕಿ 20ರಿಂದ 25,000 ಮತಗಳ ವಿಭಜನೆ ಆದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಮರ್ಥ ಪರವೇ ಮುಸ್ಲಿಂ ಮತ ಚಲಾವಣೆ ಆದರೂ ಕೂಡ ತಿನ್ಕಾಡಿ ಗೆದ್ದಂತಹ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರ್ ಕೆಲವೇ ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಶಾಮನೂರ್ ಅವರು ಇದ್ದಂತಹ ಸಂದರ್ಭದಲ್ಲಿ 25,000, 30,000, 50,000 ಹತ್ತತ್ರ ಮತಗಳ ಅಂತರದಲ್ಲಿ ಕಾಂಗ್ರೆಸ್ಗೆ ಗೆಲುವು ಸಿಗ್ತಾ ಇತ್ತು. ಬಟ್ ಇಲ್ಲಿ ತಿನ್ಕಾಡಿ ಒಂದು ರೀತಿಯಾಗಿ ಸಮರ್ಥ ಗೆದ್ದಿರುವಂತದ್ದು. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಕೂಡ ಇತ್ತು. ಸೊ ಸಮುದಾಯದ ಪ್ರತಿಷ್ಠೆಯಾಗಿ ಟರ್ನ್ ಪಡೆದಂತಹ ಕೈ ನಾಯಕರ ವೈಯಕ್ತಿಕ ಪ್ರತಿಷ್ಠೆ ಕೂಡ, ಟಿಕೆಟ್ ಸಿಗದಿದ್ದನ್ನ ಮುಸ್ಲಿಮರು ಸ್ವಾಭಿಮಾನದ ವಿಚಾರ ಎಂಬಂತೆ ಪ್ರಚಾರ ಕೂಡ ಮಾಡಿರ್ತಾರೆ. ಒಂದು ರೀತಿಯಾಗಿ ಪ್ರಚಾರ ಕಾರ್ಯಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ನಾಯಕರು ಆಗಮಿಸದೇ ಇದ್ದಿರುವಂಥದ್ದು. ಸೊ ಇವೆಲ್ಲವೂ ಕೂಡ ಮತ್ತೆ ಟಿಕೆಟ್ ಸಿಗದಿದ್ದಕ್ಕೆ ಸಾದಿಕನ ಕೋಪವನ್ನ ಶಮನ ಮಾಡುವಂತಹ ಪ್ರಯತ್ನ ನಡೆದಿದ್ದು. ಸೊ ಎಲ್ಲವೂ ಕೂಡ ನೇರವಾಗಿ ಕಾಣುತ್ತೆ. ಅದಾದ್ಮೇಲೆ ಏನೋ ಸೂಟ್ಕೇಸ್ ರಾಜಕಾರಣ ಅದು ಇದು ಅಂತೆಲ್ಲ ಕೇಳಿ ಬರುತ್ತೆ. ಅದೇನಾಗಿದೆಯೋ ಇನ್ಸೈಡ್ ಗೊತ್ತಿಲ್ಲ. ಬಟ್ ಇವರೆಲ್ಲರ ಒಂದು ಕಿತ್ತಾಟದಿಂದಾಗಿ ಲಾಭ ಆಗಿದ್ದು ಮಾತ್ರ ಎಸ್ಡಿಪಿಐಗೆ. ಸೊ ಕಡಿಮೆ ಮತಗಳ ಅಂತರದಿಂದ ಸಮರ್ಥ ಗೆಲುವನ್ನ ಸಾಧಿಸಿರುವಂಥದ್ದು. ಸೊ ಎಲ್ಲೆಲ್ಲಿ ಬೂತ್ಗಳನ್ನು ತರಿಸಬೇಕು, ಎಲ್ಲೆಲ್ಲಿ ಮತಗಳು ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡಬೇಕು, ತನಿಖೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಪ್ಲಾನಿಂಗ್ಸ್ ಒಂದ್ ಕಡೆ ನಡೆಸಲಾಗ್ತಾ ಇದೆ. ಬಟ್ ಇವರ ಒಂದು ಜಗಳ, ಅಸಮಾಧಾನ ಎಲ್ಲವೂ ಕೂಡ ಎಸ್ಡಿಪಿಐಗೆ ಲಾಭವಾಗಿದೆ. ಸೊ ಮುಸ್ಲಿಂ ಅಸಮಾಧಾನ ಲಾಭ ಆಗಿದ್ದು ಮಾತ್ರ ಎಸ್ಡಿಪಿಐಗೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ದಾವಣಗೆರೆ ದಕ್ಷಿಣ ಫಲಿತಾಂಶದ ಸಂದೇಶ ಒಂದು ರೀತಿಯಾಗಿ ಸಮುದಾಯದ ಪ್ರತಿಷ್ಠೆಯಾಗಿ ಟರ್ನ್ ಪಡೆದಂತಹ ಕೈ ನಾಯಕರ ವೈಯಕ್ತಿಕ ಪ್ರತಿಷ್ಠೆ ಕೂಡ. ಸೊ ತಿನ್ಕಾಡಿ ಗೆಲುವನ್ನ ಗಿಟ್ಟಿಸಿಕೊಂಡಿರುವಂಥದ್ದು ಸಮರ್ಥ. ಕೆಲವು ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಸೊ ಅವರ ಅಜ್ಜ ತಾತ ಇದ್ದಂತಹ ಸಂದರ್ಭದಲ್ಲಿ 20,000, 25,000, 30,000, ನಿಯರ್ಲಿ 50,000 ವರೆಗೂ ಕೂಡ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದುಂಟು. ಮತ್ತೆ ಅವ್ರು ಏನಂತ ಹೇಳಿದ್ರೆ, ಅವ್ರು ಇದ್ದಂತಹ ಸಂದರ್ಭದಲ್ಲಿ ಮುಸ್ಲಿಮರ ಒಂದು ವಿಶ್ವಾಸವನ್ನು ಕೂಡ ಪಡೆದುಕೊಂಡಿದ್ರು. ಬಟ್